ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್ ಪವರ್ಡ್ ಬೈ ಪೆಪ್ಪರ್ ಮೀಡಿಯಾ. ನಾನು ನಿಮ್ಮ ಹೋಸ್ಟ್ ದರ್ಶನ್. ವಾರದ ಥರನೇ ಈ ವಾರ ಒಂದು ಫಿಲ್ಮ್ ರಿವ್ಯೂ ಕೊಡೋಕ್ಕೆ ಬಂದಿದ್ದೀನಿ. ಯಾವ ಫಿಲಮ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾವ್ದಿರುತ್ತೆ ಹೇಳಿ? ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ರಣವಿಕ್ರಮ. ಹೌದು, ಇವತ್ತು ನಮ್ಮ ಪವರ್ ಸ್ಟಾರ್ ಅವರ ಚಿತ್ರ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಫಿಲ್ಮ್ ಅಂತ ಹೇಳ್ಬೋದು. ಈ ವರ್ಷದ್ದು ರಿಲೀಸ್ ಆಗಿದೆ ರಣವಿಕ್ರಮ. ಸೊ ಚಿತ್ರದ ಬಗ್ಗೆ ನಿಮ್ಗೆ ಏನು, ರಣವಿಕ್ರಮ ಅಂದ ತಕ್ಷಣ ಏನು ನೆನಪಾಗುತ್ತೆ ನಿಮಗೆ? ಆ್ಯಕ್ಷನ್. ಖಂಡಿತ ಇದೊಂದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಫಿಲ್ಮ್. ಇದು ಪಕ್ಕ ಪುನೀತ್ ಅವ್ರ ಚಿತ್ರ. ಥ್ರೂ ಔಟ್ ದ ಫಿಲ್ಮ್ ಪುನೀತ್ ಅವ್ರ ಒಂಥರ ಪಕ್ಕ ಇದೊಂದು ಟೈಲರ್ ಮೇಡ್ ಅಂತ ಹೇಳ್ತಾರಲ್ಲ, ಪುನೀತ್ ಅವ್ರಿಗೆ ಮಾಡಿದಂಥ ಚಿತ್ರ ಇದು ಅಂತ ಹೇಳ್ಬೋದು. ಡೈರೆಕ್ಟರ್ ಪವನ್ ಒಡೆಯರ್ ಮೋಸ್ಟ್ಲಿ ಪುನೀತ್ ಅವ್ರನ್ನ ತಲೆ ಹಿಡ್ಕೊಂಡು ಸ್ಕ್ರಿಪ್ಟ್ ಮಾಡಿರ್ಬೋದು. ಯಾಕೆಂದರೆ ಥ್ರೂ ಔಟ್ ಬಂದಿದ್ದು ನಮ್ಮ ಪುನೀತ್ ಸರ್ ಇಮೇಜ್ಗೆ ಪಕ್ಕ ಫಿಟ್ ಆಗುತ್ತೆ. ಸೊ ಇನ್ ಟೆಕ್ನಿಷಿಯನ್ಸ್ ಮತ್ತು ಕ್ಯಾಸ್ಟಿಂಗ್ ಕ್ರೂ ಡೀಟೇಲ್ಸ್ ಯಾರ್ಯಾರು ಅಂತ ಹೇಳಿದ್ರೆ, ನಮ್ಮ ಪವರ್ ಸ್ಟಾರು ಪುನೀತ್ ರಾಜ್ಕುಮಾರ್ ಇದ್ದೇ ಇದ್ದಾರೆ. ಅವ್ರ ಜೊತೆ ಹೀರೋಯಿನ್ ಆಗಿ ಅದಾ ಶರ್ಮಾ, ಅಂಜಲಿ, ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರಲ್ಲಿ ರಂಗಾಯಣ ರಘು, ಆಮೇಲೆ ಅವಿನಾಶ್ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಗಿರೀಶ್ ಕಾರ್ನಾಡ್ ಅವರು, ಆಮೇಲೆ ಅಶೋಕ್ ಅವರು, ಎಕ್ಸೆಟ್ರಾ. ಸೊ ಡೈರೆಕ್ಟರ್ ಬಂದು ನಮ್ಮ ಪವನ್ ಒಡೆಯರ್, ಮ್ಯೂಸಿಕ್ಕು ವಿ ಹರಿಕೃಷ್ಣ ಅವರು. ಸೊ ಸ್ಟೋರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದೊಂಥರ ಪವನ್ ಒಡೆಯರ್ ಹೇಳಿದಾಗೆ ಒಂಥರ ಯುನಿಕ್ ಸ್ಟೋರಿನೇ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ಪುನೀತ್ ಅವರು ಒಬ್ಬ ಪೊಲೀಸ್ ಆಫೀಸರ್ ಕಾಣಿಸ್ಕೊಳ್ತಾರೆ. ಅವ್ರಿಗೆ 2 ಶೇಡ್ ಇದೆ. ಒಂದು ಪ್ರೆಸೆಂಟ್ ಜನ್ರೇಷನ್ ಒಂದು ಕ್ಯಾರೆಕ್ಟ್ರು, ಇನ್ನೊಂದು 1947 ಅಂದರೆ 1940ಸಲ್ಲಿ ನಡೆಯುವಂಥ ಕಥೆಯಲ್ಲಿ ಒಂದು ಪುನೀತ್ ರಾಜ್ಕುಮಾರ್. ಸೊ ಅವ್ರ ಕ್ಯಾರೆಕ್ಟರ್ ಒಂದು 2 ಶೇಡ್ ಇದೆ. ಅದಲ್ಲದೆ ಫಸ್ಟ್ ಹಾಫಲ್ಲಿ ಬಂದು ಅದಾ ಶರ್ಮಾ ಹೀರೋಯಿನು, ಸೆಕೆಂಡ್ ಹಾಫಲ್ಲಿ ಅಂದರೆ 1940s ಕತೆ ಹೋದಾಗ ನಮ್ಮ ಅಂಜಲಿ ಅವರು ಹೀರೋಯಿನ್ ಆಗ್ತಾರೆ. ಸೊ ಸ್ಟೋರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಪುನೀತ್ ಅವ್ರ ಈ ಫಿಲಮಲ್ಲಿ ಅವ್ರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು ಏನು ಅಂತ ಹೇಳಿದ್ರೆ, ಅವಾಗ ತಾನೇ ಎಜುಕೇಷನ್ನ ಮುಗಿಸಿ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಅವ್ರ ಗುರಿ ಇರುತ್ತೆ. ಬಟ್ ತುಂಬ ಪ್ರಯತ್ನ ಪಡ್ತಿರ್ತಾರೆ. ಏನೋ ಒಂದು ರೀಸನ್ನಿಂದಾಗಿ ಅವ್ರು ಪೊಲೀಸ್ ಆಗ್ತಾನೆ ಇರಲ್ಲ. ಅದು ರೀಸನ್ ಏನು ಅಂತ ಈ ಫಿಲಮ್ ನೋಡಬೇಕಾಗುತ್ತೆ. ಸೊ ಈ ಮಧ್ಯೆ ಪುನೀತ್ ಅವರು ಹೋಮ್ ಮಿನಿಸ್ಟರ್ನ ಮೀಟ್ ಮಾಡ್ತಾರೆ, ಅಂದೇಮ್ ಗಿರೀಶ್ ಕಾರ್ನಾಡ್ ಅವ್ರನ್ನ. ಈ ಥರ ಅವ್ರ ಇಂಟೆನ್ಷನ್ಸ್ನ ಹೇಳ್ತಾರೆ, ನಾನು ತುಂಬ ಒಳ್ಳೆ ಪೊಲೀಸ್ ಆಫೀಸರ್ ಇರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಬಟ್ ಆಗ್ತಾನೆ ಇಲ್ಲ ಅಂತ ಹೇಳ್ತಾರೆ. ಆವಾಗ ಗಿರೀಶ್ ಕಾರ್ನಾಡ್ ಅವರು, ನಿನ್ನ ಒಂದು ಸೀಕ್ರೆಟ್ ಮಿಷನ್ನ ಕಳಿಸ್ತೀನಿ, ನೀನಲ್ಲಿ ಹೋಗಿ ಆ ಕೇಸ್ನ ಸಾಲ್ವ್ ಮಾಡಿದ್ರೆ ನಾನು ನಿನ್ನ ಪಕ್ಕ ಪೊಲೀಸ್ ಆಫೀಸರ್ಗೆ ಮಾಡ್ತೀನಿ ಅಂತ ಭರವಸೆ ಕೊಡ್ತಾರೆ. ಸೊ ಪುನೀತ್ ಅವ್ರು ಫುಲ್ ಜೋಶಲ್ಲಿ, ಸಕ್ಕತ್ತಪ್ಪ ನಾನು ಪೊಲೀಸ್ ಹಾಗೆ ಆಗ್ತೀನಿ, ಇದೊಂದು ಸೀಕ್ರೆಟ್ ಮಿಷನ್ನ ಮುಗಿಸ್ಬಿಟ್ರೆ ಅಂದ್ಬಿಟ್ಟು ಒಪ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಹೋಗಿ ಪುನೀತ್ ಅವರು ಆ ಮಿಷನ್ ಏನು, ಆ ಸೀಕ್ರೆಟ್ ಮಿಷನ್ಗೆ ಹೋದಾಗ ಸುಮಾರು ಒಂದು 70 ವರ್ಷದ ಮುಂಚೆ ನಡೆದ ಘಟನೆಯಿಂದ ಅವರು ಲಿಂಕ್ ಆಗ್ತಾರೆ. ಅದು ಹೇಗೆ ಲಿಂಕ್ ಆಗ್ತಾರೆ, ಅದು ಅವ್ರ ಪರ್ಸನಲ್ ಲೈಫ್ಗೆ ಹೆಂಗೆ ಲಿಂಕ್ ಆಗುತ್ತೆ, ಇದೇ ಕತೆ. ಸೊ ಕೊನೆಗೆ ಏನಾಗುತ್ತೆ, ಪುನೀತ್ ಅವರು ಕೇಸ್ ಸಾಲ್ವ್ ಮಾಡ್ತಾರಾ, ಕೇಸ್ ಸಾಲ್ವ್ ಮಾಡಿ ಪೊಲೀಸ್ ಆಗ್ತಾರಾ, ನೀವು ಇದನ್ನು ಥಿಯೇಟ್ರಲ್ಲಿ ಹೋಗಿ ನೋಡಬೇಕಾಗುತ್ತೆ. ಚಿತ್ರ ನೋಡೋದಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಚಿತ್ರದ ಬಗ್ಗೆ ಓವರಾಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಪುನೀತ್ ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿವರೆಗೂ ಅವ್ರು ಮಾಡಿರೋಂಥದ್ದಲ್ಲಿ ಒಂದು ಯುನಿಕ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಅವರು ಫುಲ್ಲು ಅವರೇ ಎಂಟೈರ್ ಫಿಲ್ಮನ್ನು ತೊಗೊಂಡೋಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾಮಿಡಿ ಆಗ್ಬೋದು ಅಥವಾ ಎಮೋಷನ್ಸ್ ಆಗ್ಬೋದು. ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಪುನೀತ್ ಅವರು ಈ ಫಸ್ಟ್ ಆಫ್ ಆಲ್ ಅಂತೂ. ಅವರೇ ಕಮಿಡಿಯನ್, ಬೇರೆ ಯಾರೂ ಇಲ್ಲ. ಸೊ ಇಡೀ ಫಿಲಮ್ನ ಅವರೇ ಥ್ರೂ ಔಟ್ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಚಿತ್ರದ ಇನ್ನೊಂದು ಹೈಲೈಟ್ ಏನು ಅಂತ ಹೇಳಿದ್ರೆ ಆ್ಯಕ್ಷನ್. ಸೊ ಆ್ಯಕ್ಷನ್ ಡೈರೆಕ್ಟರ್ ಬಂದು ರವಿ ವರ್ಮಾ ಅವರು. ಸೊ ನನಗೆ ಒಂದು ಸರಿ ಶಾಕ್ ಆಗುತ್ತೆ, ಏನಪ್ಪ ಪ್ರತಿಯೊಂದು ಫಿಲಮಲ್ಲಿ ಇಷ್ಟು ಡಿಫ್ರೆಂಟಾಗಿ ಮಾಡ್ಬೋದು ಅಂತ. ಯಾಕೆಂದರೆ ರವಿ ವರ್ಮ ಅವರು ಅಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ನೀವು ಯಾವುದೇ ಫಿಲಮ್ ನೋಡ್ಕೊಂಬರಲಿ, ಮಿಸ್ಟರ್ ಮಿಸಸ್ ರಾಮಾಚಾರಿ ನೋಡಿ, ಅದೇ ಒಂಥರ ಆ್ಯಕ್ಷನು. ಇವಾಗ ರಣವಿಕ್ರಮ ಇದೇ ಒಂಥರ ಆ್ಯಕ್ಷನು. ಎಲ್ಲೂ ನಿಮಗೆ ರಿಪೀಟ್ ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಸೊ ನಿಮ್ಮ ಪುನೀತ್ ಅವ್ರು ಗೊತ್ತೇ ಗೊತ್ತು, ಅವ್ರು ಆ್ಯಕ್ಷನ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಹೇಳೋಂಗೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಪ್ರತಿಯೊಂದು ಆ್ಯಕ್ಷನ್ ಸೀನನ್ನು ಅಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಅದಲ್ಲೇ ಇದರಲ್ಲಿ ರವಿ ವರ್ಮ ಅವರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದಾರೆ, ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಆ ಫೈಟ್ ಅಂತೂ ನೀವು ನೋಡಲೇಬೇಕು, ಮಿಸ್ ಮಾಡಲೇಬಾರ್ದು, ಅಷ್ಟು ಚೆನ್ನಾಗಿ ಬಂದಿದೆ ಆ ಫೈಟು. ಸೊ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ಹಾಫಲ್ಲಿ ಅದಾ ಶರ್ಮಾ ಅವ್ರು ನಿಮ್ಗೆ ಎಂಟರ್ಟೈನ್ ಮಾಡ್ತಾರೆ, ಸೆಕೆಂಡ್ ಹಾಫಲ್ಲಿ ಅಂಜಲಿ ಅವ್ರು ನಿಮ್ಗೆ ಎಂಟರ್ಟೈನ್ ಮಾಡ್ತಾರೆ. ಬಟ್ ಅಂಜಲಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಯಾಕೆ ಅಂದರೆ ಅವ್ರ ಕ್ಯಾರೆಕ್ಟ್ರಲ್ಲಿ 2 ಶೇಡ್ ಇದೆ. ಒಂದು ಸುಮಾರು ಒಂದು 85 to 90 ವರ್ಷದ ಮುದುಕಿ ಒಂದು ಕ್ಯಾರೆಕ್ಟ್ರು, ಇನ್ನೊಂದು ಬಂದು ಒಂದು 25 to 30 years ಈ ಏಜಲ್ಲಿ ಒಂದು ಬರೋ ಕ್ಯಾರೆಕ್ಟ್ರು. ಸೊ 2 ಕ್ಯಾರೆಕ್ಟ್ರನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಜಲಿ ಅವರು. ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಡೀ ಫಿಲಮ್ಗೆ ಸ್ವತಃ ಅವರೇ ಡಬ್ಬಿಂಗ್ ಮಾಡಿದ್ದಾರೆ. ಸೊ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಅಂಜಲಿ ಅವ್ರಿಗೆ. ಪ್ಲಸ್ ಹೀಗಾಗಿ ಅದಾ ಶರ್ಮಾ ಅವರು ಚೆನ್ನಾಗಿ ಮಾಡಿಲ್ಲ ಅಂತಿಲ್ಲ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಆಗಲಿ ಅಥವಾ ಅವ್ರ ಎಕ್ಸ್ಪ್ರೆಷನ್ಸ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಅವ್ರ ಡ್ಯಾನ್ಸ್ ತುಂಬ ಚೆನ್ನಾಗಿ ಬಂದಿದೆ ಕೆಲವು ಸಾಂಗ್ಸಲ್ಲಿ. ಸೊ ಇಬ್ರಿಗೂ ಅವ್ರದ್ದೇ ಆದಂಥ ಸ್ಪೇಸ್ ಇದೆ. ಎಲ್ಲೂ ಇವ್ರು ಕಮ್ಮಿ ಅಥವಾ ಇವ್ರು ಹೆಚ್ಚು ಇವ್ರು ಕಮ್ಮಿ ಅಂತ ಎಲ್ಲೂ ಬರೋಲ್ಲ. ಓವರಾಲ್ ಈಕ್ವಲ್ ಸ್ಪೇಸ್ ಡಿವೈಡ್ ಮಾಡಿದ್ದಾರೆ ಡೈರೆಕ್ಟ್ರು ಪವನ್ ಒಡೆಯರ್ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್, ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿ ಹರಿಕೃಷ್ಣ. ಸೊ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಬೋದಿತ್ತು. ಅಂದರೆ ಚೆನ್ನಾಗಿಲ್ಲ ಅಂತಿಲ್ಲ, ಚೆನ್ನಾಗಿದೆ. ಬಟ್ ವಿ ಹರಿಕೃಷ್ಣ ಅವ್ರದ್ದು ಒಂದು ಸ್ಟ್ಯಾಂಡರ್ಡ್ ಇದೆ, ಎಲ್ಲೋ ಒಂದು ಕಡೆ ಆ ಸ್ಟ್ಯಾಂಡರ್ಡ್ಗೆ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ನನಗನ್ನಿಸ್ತು. ಆ್ಯಾವ್ರೇಜ್ ಅಂತ ಹೇಳ್ಬೋದು, ಚೆನ್ನಾಗಿಲ್ಲ ಅಂತಿಲ್ಲ. ಈ ಚಿತ್ರದಲ್ಲಿ ಮ್ಯೂಸಿಕ್ ಆ್ಯಾವ್ರೇಜ್ ಅಂತ ಹೇಳ್ಬೋದು. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಕೆಲವು ಕಡೆ.
ಇನ್ನೊಂದು ವಿಶೇಷ ಅಂದರೆ ಈ ಫಿಲಮಲ್ಲಿ ಪುನೀತ್ ಅವರು ಒಂದು ಹಾಡು ಹಾಡಿದ್ದಾರೆ, ನೀನೇ ನೀನೇ ಅಂತ. ಆ ಹಾಡು ತುಂಬ ಆ್ಯಕ್ಚುಲಿ ಇಡೀ ಫಿಲಮಲ್ಲಿ ಆ ಹಾಡು ತುಂಬ ಚೆನ್ನಾಗಿದೆ, ತುಂಬ ಹೈಲೈಟ್ ಆಗುತ್ತೆ ಅಂತ ಹೇಳ್ಬೋದು. ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಪವನ್ ಒಡೆಯರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ನನಗನ್ಸಿರೋ ಪ್ರಕಾರ ಹ್ಯಾಟ್ರಿಕ್ ಹೊಡೆದು ಅಂತ ಹೇಳ್ಬೋದು. ಈ ಫಿಲ್ಮ್ ಪಕ್ಕ 100 ಡೇಸ್ ಓಡುತ್ತೆ. ಇದು 3ನೇ ಚಿತ್ರ. ಇಡೀ ಫಿಲಮ್ನ ಪುನೀತ್ ಇಮೇಜ್ ತಕ್ಕಂಗೆ ಮಾಡಿದ್ದಾರೆ. ನಾನು ಹೇಳ್ದಂಗೆ ಅವಾಗಲೇ ನಿಮಗೆ ಮೋಸ್ಟ್ಲಿ ಪುನೀತ್ ಅವ್ರನ್ನ ತಲೆಗೆ ಇಟ್ಕೊಂಡೇ ಈ ಸ್ಕ್ರಿಪ್ಟ್ನ ಬರೆದಿದ್ದಾರೆ ಅಂತ ಅನಿಸುತ್ತೆ. ಬಟ್ ಸೆಕೆಂಡ್ ಹಾಫಲ್ಲಿ ಸ್ಕ್ರೀನ್ ಪ್ಲೇನ್ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಎಲ್ಲೋ ಒಂದು ಕಡೆ ಏನೋ ಮಿಸ್ ಆಯ್ತೇನೋ ಅಥವಾ ತುಂಬ ಸ್ಲೋ ಆಯ್ತೇನೋ ಅಂತ ಅನಿಸ್ಬೋದು. ಅದು ಬಿಟ್ಟರೆ ಓವರಾಲ್ ಸಿನಿಮಾ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಒಂದು ಪುನೀತ್ ಫ್ಯಾನ್ಸ್ಗಂತೂ ಔಟ್ ಆ್ಯಂಡ್ ಔಟ್ ಪುನೀತ್ ಫ್ಯಾನ್ಸ್ಗಂತೂ ಸಖತ್ ಎಂಜಾಯ್ ಮಾಡೋಂಥ ಚಿತ್ರ ಇದು. ನಾನು ಪರ್ಸ್ನಲಾಗಿ ಒಬ್ಬ ಪವರ್ ಸ್ಟಾರ್ ಫ್ಯಾನೇ. ನಾನು ಸಖತ್ ಎಂಜಾಯ್ ಮಾಡಿದೆ ಇಡೀ ಫಿಲಮ್ನ. ಎಲ್ಲೂ ಬೋರ್ ಆಗಲಿಲ್ಲ. ನಾನು ನಿಮ್ಗೆ ಹೇಳೋದು ಅದೇ, ವರ್ತ್ ವಾಚಿಂಗ್. ಸೊ ರಣವಿಕ್ರಮ ಓವರಾಲ್ ಫಿಲಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಇದರಲ್ಲಿ ಫ್ಯಾನ್ಸ್ಗೆ ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಲವ್ ಇದೆ, ಎಮೋಷನ್ಸ್ ಇದೆ, ಕಾಮಿಡಿ ಇದೆ. ಸೊ ಪುನೀತ್ ಫ್ಯಾನ್ಸ್ ಅಂತೂ ಔಟ್ ಆ್ಯಂಡ್ ಔಟ್ ಎಂಜಾಯ್ ಮಾಡ್ತಾರೆ. ಅವ್ರು ಯಾಕೆಂದರೆ ಅವಾಗಲೇ ಹೇಳ್ದಂಗೆ ಅವ್ರ ಇಮೇಜ್ಗೆ ತಕ್ಕಂತೆ ಈ ಫಿಲಮ್ ತೆಗೆದಿದ್ದಾರೆ ಅಂತ ಹೇಳ್ಬೋದು ಪವನ್ ಒಡೆಯರ್ ಅವರು. ಸೊ ಥಿಯೇಟ್ರಿಗೆ ಹೋಗಿ ಫಿಲಮ್ನ ನೋಡಿ ನೀವು ಪಕ್ಕ ಡಿಸಪಾಯಿಂಟ್ ಆಗಲ್ಲ, ನಾನು ಗ್ಯಾರಂಟಿ. ಸೊ ಈ ಚಿತ್ರಕ್ಕೆ ನಾನು ಕೊಡ್ತಿರೋ ರೇಟಿಂಗ್ ಬಂದು 4 ಅಂದರೆ 4. ನಿಮ್ಗೇನಿಸುತ್ತೆ ವಿಡಿಯೋ ಬಗ್ಗೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವಾರ ಇನ್ನೊಂದು ಚಿತ್ರದ ರಿವ್ಯೂ ಜೊತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್ ಪವರ್ಡ್ ಬೈ ಪೆಪ್ಪರ್ ಮೀಡಿಯಾ. ನಾನು ನಿಮ್ಮ ಹೋಸ್ಟ್ ದರ್ಶನ್, ಸೈನಿಂಗ್ ಆಫ್. ಬಾಯ್. ನಿರೀಕ್ಷೆ ಅಂದರೆ ಈ ರಣವಿಕ್ರಮ ಪಕ್ಕ ಹಿಟ್ ಆಗುತ್ತೆ ಅಂತ ನಿರೀಕ್ಷೆ ಇದೆ ನಮಗೆ. ಮತ್ತು ನಾವು ಮೊದಲಿಂದನೂ ದರ್ಶನ್ ಅವರು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಪಾತ್ರಕ್ಕೋಸ್ಕರ ದರ್ಶನ್ ಅವರು ತುಂಬ ವೆಯ್ಟ್ ಎಲ್ಲ ರೆಡ್ಯೂಸ್ ಮಾಡಿ ಬಾಡಿನ ಟೋನ್ ಮಾಡ್ಕೊಂಡಿದ್ದಾರೆ. ಚಿತ್ರದ ಒಂದು ಸೀನ್ನಲ್ಲಿ ಅವರವರ ನ್ಯೂ ಟೋನ್ ಬಾಡಿನ ತೋರಿಸ್ತಾರೆ.